ಬೆಂಗಳೂರಿನಲ್ಲಿ ಸಾಕು ನಾಯಿಗಳಿಗೂ ಕೂಡ ಸೇಫ್ಟಿ ಇಲ್ಲ. ರಾತ್ರಿ ಹೊತ್ತು ವಾಕಿಂಗ್ ಕರ್ಕೊಂಡು ಹೋಗುವ ಮುನ್ನ ಎಚ್ಚರಿಕೆ ವಹಿಸಬೇಕಾಗುತ್ತೆ. ಯಾಕಂದರೆ ಈ ಸ್ಟೋರಿ ಎಚ್ಚರಿಕೆ ವಹಿಸಬೇಕು ಅನ್ನೋ ರೀತಿಯಲ್ಲಿಯೇ ಇದೆ. ಬೆಂಗಳೂರಿನಲ್ಲಿ ಇದ್ದಾರೆ ನಾಯಿ ಕದಿಯುವ ಖದೀಮರು. ನಾಯಿಗಳನ್ನೂ ಬಿಡ್ತಾ ಇಲ್ಲ. ಅಲ್ಲ, ನಾಯಿಗಳ ರೇಟ್ ಕೂಡ ಹಾಗೆ ಇರುತ್ತೆ. ನಾಯಿಗಳ ರೇಟ್ ಕೇಳಿದರೆ ನಿಜಕ್ಕೂ ಕೂಡ ನೀವು ದಂಗಾಗಿ ಹೋಗ್ತೀರಿ. ಒಂದೊಂದು ನಾಯಿ 1 ಲಕ್ಷ, 2 ಲಕ್ಷ, 3 ಲಕ್ಷ ಅಂತ ಹೇಳಿ. ಮಧುರಾ ಎಂಬುವರ ಸಾಕು ನಾಯಿ ಕಳ್ಳತನ ಆಗಿದೆ. ಜಯನಗರದ 9ನೇ ಬ್ಲಾಕ್ನಲ್ಲಿ ನಡೆದಂಥ ಘಟನೆ ತಡವಾಗಿ ಬೆಳಕಿಗೆ ಬಂದಿದೆ. ಇದೇ ತಿಂಗಳ 12ರ ರಾತ್ರಿ ರಿಚಿ ಹೆಸರಿನ ನಾಯಿ ಜೊತೆ ವಾಕಿಂಗ್ ಮಾಡ್ತಾ ಇತ್ತು ಮಧುರಾ ಎನ್ನುವವರು. ಹೆಲ್ಮೆಟ್ ಹಾಕಿಕೊಂಡು ಬಂದಂಥ ಖದೀಮರು ಬೈಕ್ನಲ್ಲಿ ಬಂದಿದ್ದರು, ಕಳ್ಳತನ ಮಾಡಿದ್ದಾರೆ. CCTVಯಲ್ಲಿ ಸೆರೆಯಾಗಿದೆ, ನೋಡ್ತಾ ಇದ್ದೀರಿ. ಭಾಳ ಕ್ಯೂಟ್ ಆಗಿದೆ ನಾಯಿ. CCTVಯಲ್ಲಿ ನಾಯಿ ಕಸಿದುಕೊಂಡು ಹೋಗುವಂಥ ದೃಶ್ಯ ಸರಿಯಾಗಿದೆ. ತಿಲಕ್ ನಗರ ಪೊಲೀಸ್ ಠಾಣೆಗೆ ದೂರು ಕೊಟ್ಟಿದ್ದಾರೆ ಮಧುರಾ. ನೋಡ್ತಾ ಇದ್ದೀರಿ ದೃಶ್ಯಾವಳಿಗಳಲ್ಲಿ. ಇದು ರಿಚಿ ಅಂತ ಹೇಳಿದರೆ ಹೆಸರು. ನೋಡೋಕೆ ಎಷ್ಟು ಮುದ್ದಾಗಿದೆ, ಅದರ ಹೆಸರು ಕೂಡ ಹಾಗೆ ಚೆನ್ನಾಗಿದೆ. ಬಟ್ ಆ ನಾಯಿಯನ್ನು ಕದಿಯುವಂಥ ಕಳ್ಳರು ಏನು ಮಾಡಿದ್ದಾರೆ, ರಾತ್ರಿ ನೋಡಿ, ರಾತ್ರಿ ವಾಕಿಂಗ್ಗೆ ಅಂತ ಹೊರಟಿದ್ದಂಥ ಸಂದರ್ಭದಲ್ಲಿ ಬೈಕ್ನಲ್ಲಿ ಬರ್ತಾರೆ. ಚೈನ್ ಹಿಡ್ಕೊಂಡಿದ್ದಾರಲ್ಲ, ಆ ಚೈನನ್ನೇ ಹಾಗೇ ಕಸಿದುಕೊಳ್ತಾರೆ. ಆನಂತರ ಆ ನಾಯಿಯನ್ನು ಎತ್ಕೊಂಡು ತಮ್ಮ ಮೇಲೆ ಕೂರಿಸ್ಕೊಂಡು ಪರಾರಿಯಾಗಿದ್ದಾರೆ. ನಾಯಿ ಕಳ್ಳರು ಇದ್ದಾರೆ ಬೆಂಗಳೂರಿನಲ್ಲಿ ಅಂತ ಹೇಳಿದ್ರೆ ಭಾಳ ಅಚ್ಚರಿ ಹುಟ್ಟಿಸುತ್ತೆ, ಭಾಳ ಗಾಬರಿ ಹುಟ್ಟಿಸುತ್ತೆ. ಬೆಳಗಿನ ಜಾವ 5 ಗಂಟೆಗೋ 6 ಗಂಟೆಗೋ ತುಂಬ ಫುಲ್ಲು ಪೀಸ್ಫುಲ್ ಆಗಿರುತ್ತೆ ಬೆಂಗಳೂರು. ಯಾವ ವಾಹನಗಳಿರೋದಿಲ್ಲ. ಪೀಸ್ಫುಲ್ಲಾಗಿ ನಾಯಿ ಜೊತೆ ಒಂದು ವಾಕ್ ಹೋಗೋಣ ಅಂತ ಹೋದರೆ ಕಳ್ಳರ ಕಾಟ ಬೇರೆ ಶುರುವಾಗಿದೆ. ಈ ಹಿಂದೆ ಬೈಕ್ಗಳಲ್ಲಿ ಬಂದು ಸರಗಳ್ಳತನ ಮಾಡುವಂಥದ್ದು ಬೆಂಗಳೂರು ಬಹಳ ದೊಡ್ಡ ಕುಖ್ಯಾತಿಯನ್ನು ಪಡೆದುಕೊಂಡಿತ್ತು. ಈ ನಾಯಿ ಕಳ್ಳತನದ ಸರದಿ. ಪೊಲೀಸರು ಏನು ಮಾಡ್ತಾರೆ ನೋಡಬೇಕು. ಶಿಡ್ಸು 4 ವರ್ಷದವನು, ಅವನು ಅಪಹರಣೆಗೊಳಗಾಗಿದ್ದಾನೆ. ಅವನ್ನ ಇಬ್ಬರು ಬೈಕಲ್ಲಿ ಬಂದು ಹಿಂದ್ಗಡೆಯಿಂದ ಲೀಶ್ ಸಮೇತ ಕೈಯಿಂದ ಕಿತ್ಕೊಂಡು ಹೋಗಿದ್ದಾರೆ. ಇದು ನಡೆದಿರೋದು ಶಕ್ತಿ ಮೆಡಿಕಲ್ ಹತ್ತಿರ 38ನೇ ಕ್ರಾಸ್ 26ನೇ ಮೇನ್ ರೋಡ್ನಲ್ಲಿ. ಅವರಿಬ್ಬರು ಸ್ಕೂಟರಲ್ಲಿ ಬಂದು ನನ್ನ ನಾಯಿನ ಕದ್ಕೊಂಡು ಹೋಗಿರೋದು ನನ್ನ ಕೈಯಿಂದ. ಹಿಂದ್ಗಡೆ ಕೂತಿದ್ದವನು ಕೆಂಪು ಕಲರ್ದ ಹೆಲ್ಮೆಟ್ಟು ಹಾಗೆ ಬ್ಲ್ಯಾಕ್ ಜಾಕೆಟ್ ಹಾಕಿದ್ದ. ಮುಂದ್ಗಡೆ ಕೂತಿದ್ದವನು ಬ್ಲೂ ಜಾಕೆಟ್, ಬ್ಲೂ ಜೀನ್ಸ್ ಹಾಗೂ ಬ್ಲ್ಯಾಕ್ ಹೆಲ್ಮೆಟ್ ಹಾಕಿದ್ದು. ಇಬ್ಬರು ಒಂದು ನಾನ್ ಗೇರ್ ಗಾಡಿ ಎಂಟಾರ್ಕ್ ಅಥವಾ ಆಕ್ಸಿಸ್. ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಸಂತೋಷ್ ನೀಡ್ತಾರೆ. ಸಂತೋಷ್, ಮನೆಗಳತನ ಕೇಳಿದ್ವಿ, ಸರಗಳತನ ಕೇಳಿದ್ವಿ, ಸೈಬರ್ ವಂಚನೆ ಕೇಳಿದ್ವಿ, ಅಥವಾ ಸೈಬರ್ ರೀತಿಯಲ್ಲಿ ಕಳ್ಳತನ ಮಾಡ್ತಾರೆ ಅಂತ ಕೇಳಿದ್ವಿ. ಇದೇನಿದು ನಾಯಿ ಕಳ್ಳತನ? ಏನು ತುಂಬ ಬೆಲೆ ಬಾಳುವಂಥ ನಾಯಿನ, ಅಥವಾ ಯಾರೋ ಗೊತ್ತಿದ್ದವರು ಇವರ ದ್ವೇಷಕ್ಕೋ ಅಥವಾ ಮತ್ತೊಂದಕ್ಕೋ ಮಾಡಿರುವಂಥ ಕೃತ್ಯನ? ಹೇಗಿದು? ಕೇವಲ 10,000 ರೂಪಾಯಿ ಬೆಲೆ ಬಾಳುವಂತಹ ನಾಯಿ ಅಂತ ಹೇಳಿ ಅವರೇ ಒಂದು ದೂರನ್ನ ಕೊಟ್ಟಿರುವಂತದ್ದು. ಸೊ ಈ ನಾಯಿಯನ್ನ ಏನಕ್ಕೆ ಕದ್ರು ಅನ್ನೋದು ಇಲ್ಲಿ ಪ್ರಶ್ನೆ ಆಗುತ್ತೆ. ಅಂದ್ರೆ ಕಳ್ಳತನ ಅನ್ನೋಕಿನ್ನ ರಾಬ್ರಿ ಅಂತ ಹೇಳ್ಬೋದು, ಸುಲಿಗೆ ಅಂತ ನಾವೇನ್ ಹೇಳ್ತೀವಿ. ಅವ್ರು ವಾಕಿಂಗ್ ಕರ್ಕೊಂಡು ಏನ್ ಹೋಗ್ತಾರೆ ನಾಯಿನ. ಸೊ ಆ ಸಂದರ್ಭದಲ್ಲಿ ಆಕೆ ಕೈಯಿಂದ ನಾಯಿ ಏನು ಚೈನ್ ಅನ್ನ ಹಾಕಿರ್ತಾರೆ, ಅದನ್ನ ಕಿತ್ಕೊಂಡು ಅಲ್ಲಿಂದ ಎಸ್ಕೇಪ್ ಆಗಿರುವಂತ. ಅಂದ್ರೆ ಇದ್ರ ಹಿಂದೆ ಉದ್ದೇಶ ಬೇರೆ ಇರುವ ಸಾಧ್ಯತೆ ಇರುತ್ತೆ. ಯಾಕಂತ ಹೇಳಿದ್ರೆ ಕೇವಲ 10,000 ರೂಪಾಯಿ ನಾಯಿಗೋಸ್ಕರ ಇವರು ಒಂದು ಆ ರೀತಿಯಾಗಿ ರೋಡ್ ನಲ್ಲಿ ಕಿತ್ಕೊಂಡು ಓಡೋಗುವಂತ ಸಾಧ್ಯತೆ ಕಡಿಮೆ. ಎರಡನೇದು ಅವ್ನು ಕಿತ್ಕೊಂಡು ಹೋದ್ರು ಕೂಡ ಸೊ ಯಾವ ಕಾರಣಕ್ಕಾಗಿ ಕಿತ್ಕೊಂಡು ಹೋದ್ರ ಹಿಂದೆ ಉದ್ದೇಶ ಏನು ಅಂತ ನೋಡ್ಬೋದು. ಇಲಾಖೆ ನಾಯಿಯನ್ನ, ಯಾಕಂದ್ರೆ ಈ ಚಿಕ್ಕ ಪುಟ್ಟ ಸಿಲ್ಲಿ ರೀಸನ್ ಗಳಿಗೆ ಕಂಪ್ಲೇಂಟ್ ಆಗೋದನ್ನ ನಾವು ಸಾಕಷ್ಟು ನೋಡಿರ್ತೀವಿ. ಅಂದ್ರೆ ಮನೆ ಮುಂದೆ ನಾಯಿಯನ್ನ ಕರ್ಕೊಂಡ್ ಬರ್ತಾರೆ, ಅದನ್ನ ಅಲ್ಲೇ ಕರ್ಕೊಂಡ್ ಬಂದ್ ಬಿಡ್ತಾರೆ, ಓಡಾಡ್ತಿರ್ತಾರೆ, ಇಲ್ಲ ನಾಯಿ ಬೊಗಳ್ತಾ ಇರುತ್ತೆ ಮನೆ ಪಕ್ಕದಲ್ಲಿ. ಹೀಗೆ ಬೇರೆ ಬೇರೆ ಕಾರಣಗಳಿಗೆ ಅದ್ರ ದ್ವೇಷವನ್ನ ಇಟ್ಕೊಂಡಿರ್ತಾರೆ. ಸೊ ಈ ಕಾರಣಕ್ಕಾಗಿ ಕಿತ್ಕೊಂಡು ಹೋಗಿರೋದಿಲ್ಲ. ಕೊನೆಯ ಪಕ್ಷ ಏನು ಇವರು ರಾಬ್ರಿ ಸುಲಿಗೆ ಮಾಡ್ಲಿಕ್ಕೆ ಅಂತ ಬಂದಿದ್ದವ್ರಿಗೆ ಏನು ಸಿಗದಿರೋ ಹಿನ್ನೆಲೆಯಲ್ಲಿ ನಾಯಿನ ಕಿತ್ಕೊಂಡು ಓಡೋಗಿರುವ ಸಾಧ್ಯತೆಗಳು ಕೂಡ ಇರ್ಬೋದು. ಇದಕ್ಕೆ ಏನು ಈಗ ನಾಯಿಯನ್ನ ಕದ್ಕೊಂಡು ಹೋಗಿರುವಂತ ಏನಿದ್ದಾರೆ ನಾಯಿ ಕಳ್ಳರು, ಅವ್ರನ್ನ ಬಂಧನ ಮಾಡಿದ ನಂತರವಷ್ಟೇ ಇದಕ್ಕೆ ನಿಜವಾದ ಕಾರಣವೇನು, ನಿಖರವಾದ ಕಾರಣ ಅನ್ನೋದು ಗೊತ್ತಾಗುವಂತದ್ದು. ಸದ್ಯ CCTV ದೃಶ್ಯಾವಳಿಗಳಲ್ಲಿ ಅವರು ಎಷ್ಟು ರಾಜರೋಷವಾಗಿ ಕಿತ್ಕೊಂಡು ಓಡೋಗ್ತಾರೆ ಅನ್ನೋದು ಗೊತ್ತಾಗುತ್ತೆ. ಪೊಲೀಸರು ಈ ಬಗ್ಗೆ ತಿಲಕ್ ನಗರ ಪೊಲೀಸರು ಪ್ರಕರಣ ದಾಖಲು ಮಾಡ್ಕೊಂಡಿದ್ದಾರೆ. ಅದು ಬಂಧನದ ನಂತರವಷ್ಟೇ ಯಾವ ಕಾರಣಕ್ಕಾಗಿ ಈ ರೀತಿಯಾಗಿ ಒಂದು ನಾಯಿನ ಕತ್ಕೊಂಡು ಪರಾರಿಯಾಗಿದ್ದಾರೆ ಅನ್ನೋದನ್ನ ನೋಡ್ಬೇಕಾಗುತ್ತೆ. ಎಸ್, ಥ್ಯಾಂಕ್ ಯು ಸಂತೋಷ್ ನಿಮ್ಮೆಲ್ಲ ಮಾಹಿತಿಗೆ.